ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ಇವತ್ತೊಂದು ನಾನು ಎಣ್ಣೆ ಬದನೆಕಾಯಿನ ಮಾಡ್ತಿದ್ದೀನಿ. ನೋಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ 2 ಚಮಚ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಸಾಂಬಾರು ಪುಡಿನೇ ಸಾಕು ಅಂದರೆ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಚಮಚದಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಒಂಥರ ನಾನು ಮಾಡಿ ಹಾಕಿದ್ದೀನಿ ಎಣ್ಣೆ ಬದನೆಕಾಯಿನ. ಚಕ್ಕೆ ಮತ್ತು ಲವಂಗ, ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ನಾನು ಇವಾಗ. ಒಂದು 10 ಮೆಣಸು, ಒಂದು 8 ಲವಂಗ, ಒಂದು ಚಿಕ್ಕ ಪೀಸು ಚಕ್ಕೆ. ಜಾಸ್ತಿ ಹಾಕ್ಬಿಡಿ, ಅದೇ ವಾಸನೆ ಬರುತ್ತೆ. ಎಷ್ಟನ್ನು ಹಾಕ್ಕೊಂಡು ಚಿಕ್ಕದ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು 2 ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದಾಗಿ, ನೋಡ್ತಾ ಇರ್ಬೋದು ನೀವು. ಮತ್ತು ಶುಂಠಿನೂ ಅಷ್ಟೇ, 1 ಇಂಚು ಶುಂಠಿನ ನೀವು ಸಿಪ್ಪೆ ಅದು ಮೇಲೆ ಎರ್ದು ಬೇಕಾದರೂ ಹಾಕ್ಕೋಬೋದು. ನಾನೇನು ಎರಿಯೋಕ್ಕೆ ಹೋಗೋದಿಲ್ಲ, ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 3 ನಾಟಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಎಲ್ಲಾದರೂ ದಪ್ಪದಾಗೇ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ತೆಂಗಿನಕಾಯಿ ತುರಿ, ಒಂದು ಕೈನಲ್ಲಿ ಒಂದು ಮುಷ್ಟಿವಷ್ಟು ತೆಂಗಿನಕಾಯಿ ತುರಿನ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು ಇವಾಗ ಬೆಳ್ಳುಳ್ಳಿ ಒಂದು 2 ಎಸಳನ್ನ ಹಾಕ್ಬಿಟ್ಟು ಮತ್ತು ಉಪ್ಪನ್ನು ಇದರಲ್ಲೇ ಹಾಕ್ಬಿಟ್ಟು ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಕೊಂಡು ಇವಾಗ ಮಸಾಲೆ ರೆಡಿ ಆಯಿತು. ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ. ಇದು 1/4 kg ಎಳೆಯದು ನಾನು ಬದನೆಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸೀಳ್ಕೊಂಡ್ರೆ ಸಾಕು, ಹುಳ ಏನಾದರೂ ಇರುತ್ತೆ ಅಂತೇಳ್ಬಿಟ್ಟು. ನೀವು ಫುಲ್ ಬೇಕಾದರೂ ಹಾಗೇ ಹಾಕ್ಬೋದು, ಬಟ್ ಹುಳ ಏನಾದರೂ ಇರುತ್ತೆ ಅಂತ ಈ ಥರ ಸೀಳ್ಬಿಟ್ಟು 2 ಸೀಳನ್ನ ಸೀಳ್ಕೊಂಡು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಹಿ ಬರಲ್ಲ. ಬದನೆಕಾಯಿನಂತೂ ತಿನ್ನಲ್ಲ ಅನ್ನೋರು ತುಂಬಾ ಚೆನ್ನಾಗಿ ತಿಂತಾರೆ. ಈ ಥರ ಮಾಡಿ ನೋಡಿ. ಎಲ್ಲದನ್ನು ನಾನು ಕಟ್ ಮಾಡಿಕೊಂಡೆ. ಇವಾಗ ಒಂದು ಕಡೆ ಎಣ್ಣೆನ ಇಟ್ಕೊಂಡು ನೋಡಿ, ಬೋಂಡದ ಎಣ್ಣೆನ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಕಾಯ್ದಿರೋ ಎಣ್ಣೆ ಒಳಗಡೆ ಇದನ್ನು ಹಾಕ್ಬಿಟ್ಟು ಇದೇನಪ್ಪ ಇಷ್ಟೊಂದು ಎಣ್ಣೆ ಒಳಗಡೆ ಹಾಕ್ಕೊಳ್ತೀರ ಅಂದ್ಕೋಬೇಡಿ. ಇದು ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಬದನೆಕಾಯಿ ಎಣ್ಣೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಬಟ್ ಇದು ಸಾಫ್ಟ್ ಆಗೋವರೆಗೂ ಎಣ್ಣೆನಲ್ಲೇ ಡೀಪ್ ಫ್ರೈ ಥರ ನೋಡ್ತಿರ್ಬೋದು ನೀವು. ಇವಾಗ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಇವಾಗ ಆಗಿದೆ. ನಾನು ಇದನ್ನು ಎತ್ಕೊಳ್ತೀನಿ. ಇವಾಗ ಸೈಡಿಗೆ ಎತ್ಬಿಟ್ಟು ನೋಡಿ, ಈ ಥರ ಕೆಂಪಗಾಗಿ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಫ್ಟಾಗಿರುತ್ತೆ. ಆ ಟೈಮ್ನಲ್ಲಿ ಎತ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೋಬೇಕು. ಇದನ್ನು ಎಲ್ಲದನ್ನು ಈ ಥರ ಎತ್ತಿಟ್ಕೊಂಡು ನೀವು ಅಷ್ಟೇ ಆಯಿಲ್ನ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು, ಇಲ್ಲ ಬೇಡ ಅಂದರೆ ತೆಗೆದುಬಿಟ್ಟು. ಬಟ್ ಎಣ್ಣೆ ಬದನೆಕಾಯಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಓಕೆನಾ. ಮಸಾಲೆ ಎಲ್ಲ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಅದೆಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು. ನೋಡಿ, ಎಲ್ಲ ತೆಗೆದಿಟ್ಕೊಂಡೆ ಸೈಡಿಗೆ. ನಾನು ಇವಾಗ ಈ ಎಣ್ಣೆನ ನಾನು ಮತ್ತೆ ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಒಂದು 5 ಗ್ರಾಮ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಸಾಸಿವೆ ಚಟಪಟ ಅಂತ ಸಿಡಿಬೇಕು. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಸಿಡಿತಾ ಇದೆ. ಇವಾಗ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10 ಎಸಳು, ಒಂದು 10 ಎಲೆ, ಓಕೆನಾ. ಇಷ್ಟನ್ನು ಹಾಕ್ಬಿಟ್ಟು ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೋಬೇಕಾದ್ರೆ ಇದು ಕೆಂಪಗಾಗೋದು ಆ ಥರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಓಕೆನಾ. ಡೈರೆಕ್ಟ್ ನೀವು ಇದು ಹಾಕಿದ ತಕ್ಷಣ ರುಬ್ಬಿರುವಂಥ ಮಸಾಲೆನ ಅದರಲ್ಲಿ ಹಾಕ್ಕೊಂಬಿಡಿ. ನೋಡಿ, ಕಲ್ಲರು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರು. ಬಟ್ ನಾನು ಯಾವ ಕಲ್ಲರು ಏನೂ ಹಾಕಲ್ಲ ಫ್ರೆಂಡ್ಸ್. ಮನೆಯಲ್ಲಿ ನ್ಯಾಚುರಲಾಗಿ ಏನಿರುತ್ತೋ ಅದನ್ನೇ ನಾನು ಮನೆಯಲ್ಲಿ ಮಾಡೋದು. ನಾನು ಯಾವುದಕ್ಕೂ ಕಲ್ಲರ್ಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ನೋಡಿ, ಇಷ್ಟು ಮಸಾಲೆನ ಹಾಕಿದ್ದೀನಿ ನಾನು ಇವಾಗ. ಇದು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮ್ನಲ್ಲಿ ನಿಮಗೆ ಜಾರ್ದು ಸ್ವಲ್ಪ ನೀರನ್ನೆಲ್ಲ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬ ನೀರು ಥರ ಮಾಡಬೇಡಿ. ನಾನು ಜಾರನ್ನ ತೊಳೆದಿರೋ ನೀರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಬಿಟ್ಟು ಸಾಲ್ಟನ್ನು ಆಲ್ರೆಡಿ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಬಟ್ ಒಂದು 100 ಗ್ರಾಮು ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್. ಬಟ್ ಅದಕ್ಕೆ ಎಣ್ಣೆ ಬದನೆಕಾಯಿ ಅಂದರೆ ಅದಕ್ಕೆ ಎಣ್ಣೆನೇ ಮೇಯ್ನು. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ಅಂತ ಒಂದ್ಸರಿ ನೋಡಿಕೊಂಡು ಇದು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಒಂದು 5-10 ಮಿನಿಟ್ಸು ಅದು ಕುದಿಯೋದಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್, ಓಕೆನಾ. ಇವಾಗಿನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು, ಯಾಕೆಂದರೆ ಅದು ಕುದ್ದು ಅದು ತಿಕ್ನೆಸ್ ಅದು ನೋಡಿ. ಇವಾಗ ನೋಡ್ತಾ ಇರಬೇಕು, ಕುದೀತಾ ಇದೆ. ಇವಾಗ ನಾನು ಆ ಬದನೆಕಾಯಿನ ಹಾಕ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನೋಡಿ, ಹಾಕ್ಬಿಟ್ಟು ಗಟ್ಟಿ ಹೆಂಗಾಗಿದೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಬಿಟ್ಬಿಡಿ. ನೋಡಿ,
ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತೇಳ್ಬಿಟ್ಟು. ಬಟ್ ನೀರು ಥರ ಮಾಡೋಕ್ಕೆ ಹೋಗ್ಬೇಡಿ. ಇದು ಅನ್ನಕ್ಕೆ ಮತ್ತು ದೋಸೆ, ಚಪಾತಿ ಜೊತೆಯಲ್ಲಿ ಮತ್ತು ರೊಟ್ಟಿ ಜೊತೆಯಲ್ಲಿ ಸೂಪರಾಗಿರುತ್ತೆ. ಮತ್ತು ಇನ್ನೊಂದ್ಸಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನಾನು. ನೋಡಿ, ವಾವ್! ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್. ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ನೋಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.